ಈ ಫಾರ್ ಎಕ್ಸಾಂಪಲ್ ನೀವು ನೋಡಿಲ್ಲ ಗೊತ್ತಿಲ್ಲ, ಮೇಕ್ರಿ ಸರ್ಕಲ್ ನೀವು ನಿಂತಿರ್ತೀರ. ನೀವು ನೋಡಿದ್ದೀರಾ? ಮೇಕ್ರಿ ಸರ್ಕಲ್ ನೋಡಿದ್ದೀರಾ? ಮೇಕ್ರಿ ಅನ್ನೋರು ಇನಾಯತುಲ್ಲಾ ಮೇಕ್ರಿ ಅಂತ ಒಬ್ಬ ಸೌದಿ ಅರೇಬಿಯಾದ ಒಬ್ಬ ಕಾಂಟ್ರಾಕ್ಟ್ರು. ಭಾರತಕ್ಕೆ ಕಾಂಟ್ರಾಕ್ಟ್ ಮಾಡಿಸೋದಕ್ಕೆ ಅಂತ ಬಂದರು ಅಂತ, ಬಿಸ್ನೆಸ್ ಮಾಡಿಸೋದಕ್ಕೆ ಬಂದರು ಅಂತ ನಾವು ಹೇಳ್ಬೋದು. ಕಾಂಟ್ರಾಕ್ಟ್ರು ಮತ್ತು ಇನ್ನಿತರ ವ್ಯಾಪಾರಾಭಿವೃದ್ಧಿಗೆ ಭಾರತಕ್ಕೆ ಬಂದಂಥ ಇನಾಯತುಲ್ಲಾ ಮೇಕ್ರಿ ಒಂದಿನ ಇವತ್ತಿನ ಹೆಬ್ಬಾಳ ಪ್ರದೇಶ ಎಲ್ಲಿ ಮೇಕ್ರಿ ಸರ್ಕಲ್ ಇದೆ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಗ, ಹೆಬ್ಬಾಳದಿಂದ ಊರೊಳಗೆ ಬರಬೇಕಾದ್ರೆ ಅಲ್ಲೊಂದು ದಿಬ್ಬ ಇತ್ತು. ಆ ದಿಬ್ಬದ ಮೇಲೆ ಆವತ್ತಿನ ಚಕ್ಕಡಿ ಗಾಡೀಲಿ ಎತ್ತುಗಳು ಆ ದಿಬ್ಬ ಹತ್ಕೊಂಡ್ಬರಬೇಕಿತ್ತು, ರಸ್ತೆ ಅನ್ನೋದಿರಲಿಲ್ಲ. ಆ ಭಾರಕ್ಕೆ ಆ ಎತ್ತುಗಳು ಕುಸಿದೋಗಿ ಅದರ ಕಾಲುಗಳು ಮುರಿದೋಗ್ತಾ ಇತ್ತು. ಅಲ್ಲಿಂದ ಅಕ್ಕಿ, ಬೇಳೆ, ತರಕಾರಿ ಸಾಮಾನು ತರಬೇಕಿತ್ತಲ್ಲ, ಅವಾಗೆಲ್ಲ 100 ವರ್ಷದ ಕೆಳಗೆ ಯಾವುದು ಮೋಟರ್ ಇಲ್ಲದೆ ಇರೋ ಕಾಲ. ಹಳ್ಳಿಗಳಿಂದ ಬರೋವಂಥ ಎತ್ತಿನ ಗಾಡಿಗಳು ಅದರ ಭಾರವನ್ನು ತಡೆಯಲಾಗದೆ ಎತ್ತುಗಳ ಕಾಲು ಮುರಿದೋಗ್ತಕ್ಕಂಥ ಕಾಲದಲ್ಲಿ ಈ ದೃಶ್ಯವನ್ನು ಕಣ್ಣಾರೆ ಕಂಡಂಥ ಇನಾಯತುಲ್ಲಾ ಮೇಕ್ರಿ ಈಗ 115 ವರ್ಷಗಳ ಹಿಂದೆ 10,000 ರೂಪಾಯಿಗಳನ್ನು ತನ್ನ ಜೇಬಿನಿಂದ ಖರ್ಚು ಮಾಡಿ ಆ ರಸ್ತೆ ಮಾಡಿಸ್ತಾರೆ. ಆ ಕಾಲಕ್ಕೆ ಇಲ್ಲಿ ದಿವಾನರಾಗಿದ್ದವರು ಮಿರ್ಜಾ ಇಸ್ಮಾಯಿಲ್ ಸಾಹೇಬರು. ತಕ್ಷಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆವತ್ತಿನ ಸಂಸ್ಥಾನದ ಮಹಾರಾಜರ ಗಮನಕ್ಕೆ ತರ್ತಾರೆ. ಮಹಾರಾಜರು ಅದನ್ನು ತಂದು, ಓಹ್ ನನ್ನ ಸಾಮ್ರಾಜ್ಯದಲ್ಲೂ ಇಂಥವನೊಬ್ಬ ಇದಾನಲ್ಲಪ್ಪ ಅಂತೇಳಿ ಅಲ್ಲೊಂದು ಸರ್ಕಲ್, ಮುಂಚೆ ದೊಡ್ಡ ಸರ್ಕಲ್ ಇತ್ತು, ನೀವು ನೋಡಿದಿರೋ ಇಲ್ವೋ, ಈಗ ಅಂಡರ್ ಪಾಸ್ ಆಗೋಯ್ತು. ಅಲ್ಲೊಂದು ದೊಡ್ಡ ಸರ್ಕಲ್ ಇತ್ತು, ಮೇಕ್ರಿ ಅದೊಂದು ಸರ್ಕಲ್ಲೇ ಮಾಡಿ ಆ ರಸ್ತೆನ ಇನ್ನೂ ಇಂಪ್ರೂವ್ ಮಾಡಿ ಮಹಾರಾಜರು ಮೇಕ್ರಿ ಸರ್ಕಲ್ ಅಂತಲೇ ಹೆಸರಿಡ್ತಾರೆ. ಹಾಗಾಗಿ ಅವರ ಹೆಸರು ಶಾಶ್ವತ ಆಯಿತು. ಆದರೆ ಶಾಶ್ವತ ಮಾಡಿದ್ರು ಮಹಾರಾಜರು ಹೊರಟೋರು, ಮೇಕ್ರಿನ ಹೊರಟೋರು, ಎಲ್ಲ ಹೊರಟೋರು. ಈಗ ನಾವು ಮೇಕ್ರಿ ಅಂದರೆ ಯಾರು ಅಂತ ತಿಳ್ಕೊಬೇಕೆ, ಅಥವಾ ಏನು ಅಂತ ತಿಳ್ಕೊಬೇಕೆ? ಸೊ ಈಗ ನೀವು ಮೇಕ್ರಿ ಸರ್ಕಲ್ ಹತ್ರ ಏನೋ ರಿಪೋರ್ಟ್ ಮಾಡೋಕ್ಕೋ ಏನೋ ವರದಿ ಮಾಡೋಕ್ಕೆ ಹೋದಾಗ ನಿಮ್ಗೆ ಈ ಇತಿಹಾಸದ ಅರಿವಿರಬೇಕು. ಆಗ ನೀವು ಯಾವುದೋ ಒಂದು ಪಾಯಿಂಟ್ ಅದನ್ನು ಅಲ್ಲಿ ಜೋಡಿಸಿ ಬರೆದ್ರೆ ನಿಮ್ಗೆ ಇರೋ ವರದಿಗೆ ಬರೋ ಫ್ಲೇವರೇ ಬೇರೆ ಆಗೋದು. ಅದೇ ಥರ ಅಲಿ ಅಸ್ಕರ್ ರಸ್ತೆ. ಅಲಿ ಅಸ್ಕರ್ ಯಾರು? ಮಹಾನ್ ವ್ಯಕ್ತಿ ಅಲಿ ಅಸ್ಕರ್. ಬೆಂಗಳೂರಿನಲ್ಲಿ 300ಕ್ಕೂ ಅಧಿಕ ಕಟ್ಟಡಗಳನ್ನು ಹೊಂದಿದ್ದಂಥ ಶ್ರೀಮಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲಿ ಅಸ್ಕರ್ 5 ತಲೆಮಾರು ನಮ್ಮ ಭಾರತ ದೇಶದ ಸೇವೆಯನ್ನು ಇವತ್ತಿಗೂ ಮಾಡ್ತಾ ಇರತಕ್ಕಂಥ ಒಂದು ಕುಟುಂಬ. 1821ರಲ್ಲಿ ಪರ್ಷಿಯಾದಿಂದ ಬಂದಂಥ ಅಲಿ ಅಸ್ಕರ್ ಶಿರಾಜಿ, ಪರ್ಷಿಯಾದ ಊರಾದಂಥ ಶಿರಾಜಿ ಅನ್ನೋ ಊರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಮನಸೋತು ಇಲ್ಲೇ ಸೆಟ್ಲಾಗಿ ಕುದುರೆಗಳ ವ್ಯಾಪಾರಕ್ಕೆ ಅಂತ ಬಂದಂಥ ವ್ಯಕ್ತಿ. ಇಡೀ ಭಾರತದಲ್ಲಿದ್ದ ಬ್ರಿಟಿಷರಿಗೆಲ್ಲ ಸ್ನೇಹವನ್ನು ಸಂಪಾದನೆ ಮಾಡ್ಕೊಂಡು, ಮಾರ್ಕ್ ಕಬ್ಬನ್ನಿಂದ ಹಿಡಿದು ಲಾರ್ಡ್ ಮಾರ್ನಿಂಗ್ಟನ್ವರೆಗೆ ಎಲ್ಲರನ್ನೂ ಸ್ನೇಹವನ್ನು ಸಂಪಾದನೆ ಮಾಡ್ಕೊಂಡು ಎಲ್ರಿಗೂ ಕುದುರೆಗಳನ್ನು ಮಾರಿ, ಅದೇ ಕಾಲಕ್ಕೆ ಮಹಾರಾಜರಾಗಿದ್ದಂಥ 3ನೇ ಕೃಷ್ಣರಾಜ ಒಡೆಯರ ಫ್ರೆಂಡ್ ಮಾಡಿಕೊಂಡು, ಆಗ ಮಹಾರಾಜದಿಂದ ಬ್ರಿಟಿಷರು ಅಧಿಕಾರವನ್ನು ಕಿತ್ಕೊಂಡಿರ್ತಾರೆ, ಅದನ್ನು ವಾಪಸ್ ಕೊಡಿಸೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದಂಥ ವ್ಯಕ್ತಿ ಅಲಿ ಅಸ್ಕರ್ ಸಾಹೇಬ್. ಬ್ರಿಟಿಷರಿಗೆ ಯಾಕೆ ಅವ್ರು ಕಿತ್ಕೊಂಡಿರೋ, ವಾಪಸ್ ಕೊಡಿ, ನೀವು ಅವ್ರ ಸಿಂಹಾಸನ ಯಾಕೆ ಇಟ್ಕೊಂಡಿದ್ದಾರೆ, ನೀವು ವಾಪಸ್ ಕೊಡಿ ಅವ್ರ ಅಧಿಕಾರನ ಅಂತ ನೀವು ಒತ್ತಾಯ ಹಾಕಿದಂಥ ವ್ಯಕ್ತಿ ಅಲಿ ಅಸ್ಕರ್ ಸಾಹೇಬ್. ಬ್ರಿಟಿಷ್ ಕ್ಲಬ್ಗಳಿಗೆ ನಮಗೆಲ್ಲ ಪ್ರವೇಶ ಇರಲಿಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್, ಈ ಫೇಮಸ್ ಬೋರ್ಡ್ ನೀವೆಲ್ಲ ನೋಡಿರ್ಬೋದು. ಅಂಥ ಕಾಲದಲ್ಲಿ ಭಾರತದಲ್ಲಿದ್ದಂಥ ಬ್ರಿಟಿಷ್ ಕ್ಲಬ್ಗಳಿಗೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾಲದಲ್ಲೂ ಹೋಗಬಹುದಾಗಿದ್ದಂಥ ಏಕೈಕ ನಾನ್ ಬ್ರಿಟಿಷ್ ಈ ಅಲಿ ಅಸ್ಕರ್. ಮಹಾರಾಜರಿಗೆ ಅಷ್ಟು ಸಹಾಯ ಮಾಡಿ ಅವರ ಸಿಂಹಾಸನವನ್ನು ವಾಪಸ್ ಕೊಡಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂಥವು. 300ಕ್ಕೂ ಅಧಿಕ ಕಟ್ಟಡಗಳನ್ನು ಕಟ್ಟಿದಂಥವು. ಎಲ್ಲದಕ್ಕಿಂತ ಮುಕುಟಮಣಿಯಾಗಿ ಇವತ್ತಿನ ಗವರ್ನರ್ ವಾಸ ಮಾಡುವಂಥ ರಾಜಭವನವನ್ನು ಕಟ್ಟಿದಂಥವರು ಇದೇ ಅಲಿ ಅಸ್ಕರ್ ಸಾಹೇಬರು. ಇವತ್ತು ನೀವೇನು ರಿಚ್ಮಂಡ್ ಟೌನು, ಇನ್ಫೆಂಟ್ರಿ ರೋಡ್ ನೋಡ್ತಿರಲ್ಲ, ಆ ಏರಿಯಾ ಪೂರ್ತಿ ಅವ್ರದ್ದೇ ಸ್ವಂತ ಆಗಿತ್ತು, ಅಷ್ಟು ಅವ್ರದ್ದೇನೆ. ಅಲಿ ಅಸ್ಕರ್ ಮಗ ಮೊಹಮ್ಮದ್ ಅಂತ, ಆಗಾ ಜಾನ್ ಅಂತೇಳಿ, ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರು. ಚಾಮರಾಜೇಂದ್ರ ಒಡೆಯರ್ ಯಾರು? ಈಗ ನೀವು ಕಬ್ಬನ್ ಪಾರ್ಕಿಗೆ ಚಾಮರಾಜೇಂದ್ರ ಪಾರ್ಕ್ ಅಂತ ಇಟ್ಟಿದ್ದೀರಲ್ಲ, ಗೊತ್ತಿರಬೇಕಲ್ಲ ನಿಮಗೆ. ಕಬ್ಬನ್ ಪಾರ್ಕಿಗೆ ಬ್ರ್ಯಾಕೆಟಲ್ಲಿ ಚಾಮರಾಜೇಂದ್ರ ಪಾರ್ಕ್ ಅಂತ ಇಟ್ಟಿದ್ದಾರೆ. ಆ ಚಾಮರಾಜೇಂದ್ರ ಒಡೆಯರು ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಗ. ಅವರ ಆಸ್ಥಾನದಲ್ಲಿ ಕಮಿಷನರ್ ಆಗಿದ್ದಂಥವ್ರು ಆಗಾ ಜಾನ್, ಅವ್ರ ಮಗನೇ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು. ಮಿರ್ಜಾ ಇಸ್ಮಾಯಿಲ್ ಗೊತ್ತಲ್ಲ, ದಿವಾನ್ ಆಫ್ ಮೈಸೂರು ಆಗಿದ್ದರು. ಅವ್ರ ಮಗ ಮೊಹಮ್ಮದ್ ಹಸ್ನೈನ್ ಮಿರ್ಜಾ ಅಂತೇಳಿ ಇವತ್ತಿನ ಭಾರತದ ಅತ್ಯುತ್ತಮ ಕುದುರೆ ತಜ್ಞರಲ್ಲಿ ಒಬ್ಬರು. ಅವ್ರ ಮಗ ಮಿಸ್ಟರ್ ಮಿರ್ಜಾ, ಇನ್ನೊಬ್ಬರು ಅವ್ರ ಹೆಸರು ನಂಗೆ ಮರ್ತಾಯಿತ್ತು, ಅವರು ಇವತ್ತಿನ ಭಾರತದ ಇಕ್ವೆಸ್ಟ್ರಿಯನ್ನಲ್ಲಿ ಒಲಿಂಪಿಕ್ ಚಾಂಪಿಯನ್. ಹೀಗೆ ಅವರ 5 ತಲೆಮಾರು ಭಾರತವನ್ನು ಪ್ರತಿನಿಧಿಸಿ ಸೇವೆಯನ್ನು ಮಾಡ್ತಾರೆ. ಸೊ ನೀವು ಒಂದು ಅಲಿ ಅಸ್ಕರ್ ರಸ್ತೆಗೆ ಹೋದರೆ ಇಷ್ಟೂ ನಿಮ್ಮ ತಲೆ ಒಳಗೆ ಬಂದ್ಬಿಡ್ಬೇಕು.